ಪೂಜ್ಯ ಸೊನ್ನದ ಶ್ರೀಗಳು ಹೇಳ್ತಾ ಇದ್ದಾರೆ, ನಾವು ಮತ್ತು ಪೂಜ್ಯರು 3000 ಮಠದಲ್ಲಿದ್ವಿ. ಮೊದಲು ಬಂದಾಗ ಏನೂ ಇರಲಿಲ್ಲ, ಬರೀ ಒಂದು ಕಟ್ಟಿತ್ತು. ಗದ್ದಿಗೆ ರೋಡ್ ಸಹಿತ ಸರಿಯಾಗಿರಲಿಲ್ಲ. ಲಾರಿ ಹಿಡ್ಕೊಂಡು ಬಂದ್ವಿ, ನಡ್ಕೊಂಡು ಬಂದ್ವಿ. ಒಂದು ಸಣ್ಣ ಕಟ್ಟೆ ಇವತ್ತು ಕಲ್ಪ ವೃಕ್ಷವಾಗಿದೆ. ನೀವು ವಿಶ್ವಾರಾಧ್ಯರನ್ನು ಕುರಿತು ಹೇಳುವಾಗ ಅವರು ಅಣಿಮಾದಿ ಅಷ್ಟಸಿದ್ಧಿ ಪುರುಷರು ಅಂತಾರೆ. ಅವು 8 ಸಿದ್ಧಿಗಳು: ಅಣಿಮ, ಲಭಿಮ, ಗರಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ, ವಶಿತ್ವ. 2 ಹೇಳ್ತೀನಿ ನಾನು. ಅಣಿಮ ಅಂದ್ರೆ ಅಣುವಿಗಿಂತ ಅಣುವಾಗೋದು, ಸಣ್ಣದು. ಗರಿಮ ಅಂದ್ರೆ ದೊಡ್ಡದಾಗೋದು. ಅಷ್ಟಸಿದ್ಧಿಗಳು ವಿಶ್ವಾರಾಧ್ಯರಿಗಿದ್ದು, ದೊಡ್ಡದಿದ್ದು ಸಣ್ಣದಾಗ್ತಿತ್ತು, ಸಣ್ಣದಿದ್ದು ಬಹಳ ದೊಡ್ಡದಾಗ್ತಿತ್ತು. ಅಣಿಮ ಇತ್ತು, ದೊಡ್ಡದಾಗಿದ್ದಕ್ಕೆ ಗರಿಮಾ ಅಂತ ಕರೀತಾರೆ. ಮೊದಲೇನು ಒಂದು ಸಣ್ಣ ಕಟ್ಟೆ ಇತ್ತಲ್ಲ, ಅದು ಅಣಿಮ ಇತ್ತು. ಈಗ ಪೂಜ್ಯರ ಕಾಲಕ್ಕೆ ಅದು ಗರಿಮಾ ಆಗಿದೆ, ದೊಡ್ಡದಾಗಿದೆ. ಅವರ ವಿಶ್ವಾರಾಧ್ಯರ ಅಷ್ಟಸಿದ್ಧಿಗಳು ಇವರಲ್ಲಿ ಸ್ಪಷ್ಟವಾಗಿವೆ. ಅವರು ಅಷ್ಟಸಿದ್ಧಿ, ಇದು ಅವರ 9ಮ ಸಿದ್ಧಿ. ನಿಮ್ಮ ಗಂಗಾಧರ ಮಹಾಸ್ವಾಮಿಗಳು ಎಷ್ಟು ಈ ನಾಡಿನಲ್ಲಿ ಮಠ ಬೆಳೆಸಿದ್ದಾರೆ. ಇದೊಂದು ವಿಶ್ವಾರಾಧ್ಯರ ದೊಡ್ಡ ಜಾತ್ರೆ. ಈ ಜಾತ್ರೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಎಲ್ಲ ಪರಮ ಪೂಜ್ಯರಲ್ಲಿ, ಹಿರಿಯರಲ್ಲಿ, ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು. ದೇವರು ಸೀಟಿ ಹೋಗ್ಬೇಡಪ್ಪ. ವಿಶ್ವಾರಾಧ್ಯರು ಈ ನಾಡಿನ ಸಂತ ಶ್ರೇಷ್ಠ. ನಾವೆಲ್ಲ ನಮ್ಮ ಬದುಕನ್ನು ಕಳೆಯಬೇಕು. ಹೆಂಗೆ ಬದುಕನ್ನು ಕಳೆಯಬೇಕು ಅಂದರೆ, ಒಬ್ಬ ಸಂತನಂತೆ ನಮ್ಮ ಬದುಕನ್ನು ಕಳೆಯಬೇಕು. ಒಬ್ಬ ಸಂತನಂತೆ ಬದುಕನ್ನು ಕಟ್ಟಿಕೊಳ್ಳಬೇಕು. ಏನು ತಪ್ಪಲಾತಿ ಅಂತವೆ, ಮತ್ತು ಅದಕ್ಕೆ ಸಂತರನ್ಲಿಕ್ಕೆ ಹಾಕ್ಬೇಕು. ದಿಗಂಬರರಿದ್ದವರು ಅಷ್ಟೇ ಸಂತರು ಅಂತ ಅನ್ನೋದಾದ್ರೆ, ನಿಮ್ಮ ಮನೆಯಾಗೆ 4 ಎಮ್ಮೆ ಎತ್ತವೇನು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡವ ನಾವೇನ್ರ, ಅವು ದಿಗಂಬರವೇ ಅದಾವ, ಅವ್ರಿಗೆ ಸಂತರನ್ಲಿಕ್ಕೆ ಹಾಕ್ಬೇಕೇನೋ. ಇಲ್ಲ ಗುಹೆಯೊಳಗಿರೋರು ಸಂತರು ಅಂದರೆ ಹೆಗ್ಗಣದು ಎಲ್ಲ ಇಲ್ಲಿ ಗುಹೆಯೊಳಗೆ ಇರ್ತಾವೆ, ಅವಕ್ಕೆ ಸಂತರನ್ಲಿಕ್ಕೆ ಹಾಕ್ಬೇಕು. ಇಲ್ಲ ತಲೆ ಕೆಳಗೆ ಮಾಡಿ ಕಾಲು ಮ್ಯಾಲ ಮಾಡಿ ನಿಂದಿರೋರು ಸಂತರು ಅಂತ ಅನ್ನೋದಾದ್ರೆ, ಈ ತೌಲ್ ಬೌಲಿ ಅಂತ ಹತ್ತಿರ್ತೀವಿ, ತೊಗಲ್ ಬೌಲಿ ಏನಂತೀರಿ ನಿಮ್ಮ ಕಡೆ, ಅದಕ್ಕೆ ತಲೆ ಕೆಳಗೆ ಕಾಲು ಮ್ಯಾಲ ಮಾಡಿ ಜೋತು ಬಿದ್ದಿರ್ತಿಲ್ಲ, ಮತ್ತು ಅದಕ್ಕೆ ಸಂತರು ಅನ್ಲಿಕ್ಕೆ ಆಗ್ತಿತ್ತು. ಮತ್ತು ಹಾಗಾದ್ರೆ ಸಂತರು ಅಂತ ಯಾರಿಗೆ ಕರಿಬೇಕು? ಈ ದೇಶದ ದಾರ್ಶನಿಕರು ಸಂತ ಅನ್ನೋ ಪದಕ್ಕೆ ಬಹಳ ಸುಂದರವಾದ ವ್ಯಾಖ್ಯಾನ ಮಾಡೋದು. ಸಂತರು ಅಂದ್ರೆ ಅವ್ರು ಲಗ್ನ ಆಗಿರ್ತಾರೋ ಬಿಟ್ಟಿರ್ತಾರೋ ಪ್ರಶ್ನೆ ಇಲ್ಲ. ಲಗ್ನ ಆದವ್ರು ಅಷ್ಟೇ ಸಂಸಾರಿಗಳು, ಲಗ್ನ ಆಗಲಾರ್ದವರು ಸಂತರು ಅಂತಲ್ಲ. ಸಂತ ಅಂತ ಯಾರಿಗೆ ಅನ್ಬೇಕು ಅಂದ್ರೆ, ಸಂತುಷ್ಟ ಸತತಂ ಯೋಗ. ಯಾರಿಗೆ ಸಂತರು ಅನ್ನಬೇಕು ಅಂದ್ರೆ, ಜೀವನದಲ್ಲಿ ಒಮ್ಮೆ ಸೋಲು ಬರ್ತದೆ, ಒಮ್ಮೆ ಬಡತನ ಬರ್ತದೆ, ಒಮ್ಮೆ ಕಷ್ಟ ಬರ್ತದೆ, ಒಮ್ಮೆ ಅಪಮಾನಗಳು ಬರ್ತವೆ, ಒಮ್ಮೆ ಚುಚ್ಚು ನುಡಿಗಳು ಬರ್ತವೆ. ಇವೆಲ್ಲವುಗಳ ಮಧ್ಯದೊಳಗೆ ಯಾರ ಎದೆಯೊಳಗೆ ಸಂತೋಷದ ದೀಪ ಆರ್ಲಾರ್ದಂಗೆ ಇರ್ತೈತೆಲ್ಲ, ಸಂತೋಷವಾಗಿರೋರ ನಿಜವಾದ ಸಂತರು. ಸಂತರು ಅಂದ್ರೆ ಸಂತೋಷವಾಗಿರೋರಷ್ಟೆ. ಜೀವನದ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ.
ಸಂತೋಷದ ದೀಪ ಆರಿರಬಾರದು. ಎಲ್ಲ ಗಾಳಿಗಳು ಒಮ್ಮೆ ಬಡತನದ ಗಾಳಿ, ಒಮ್ಮೆ ಸೋಲಿನ ಗಾಳಿ, ಒಮ್ಮೆ ಅಪಮಾನದ ಗಾಳಿ, ಒಮ್ಮೆ ಚುಚ್ಚು ಮಾತುಗಳ ಗಾಳಿ, ಒಮ್ಮೆ ನಿಂದೆಯ ಗಾಳಿ ಮನುಷ್ಯನ ಜೀವನದಲ್ಲಿ ಬೀಸ್ತಿರ್ತೈತಿ. ಅವು ಗಾಳಿ ಬೀಸ್ತಿರಬೇಕು, ಎದೆಯೊಳಗೆ ಸಂತೋಷದ ದೀಪ ಆರಲಾರ್ದಂಗೆ ನೋಡಿಕೊಳ್ಳೋರಿಗೆ ಸಂತರು ಅಂತ ಕರೀತಾರೆ. ಇದು ಗೊತ್ತಿರಬೇಕು ಮನುಷ್ಯನ. ಇರ್ತೈತಿ ಎಲ್ಲರ ಜೀವನದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಬರ್ತಿರ್ತೈತಿ. ಈಗ ಯುವಕರು ಇರ್ತಾರೆ, ಯುವಕರು ನೀವು ಕೇಳ್ರವ್ರಿಗೆ, ಅವ್ರು ಏನಂತಾರಂದ್ರೆ ಸಾಕಾಗಿ ಹೋಗೈತ್ರಿ ಮನೆ ಅಂದ್ರೆ ನಮಗೆ ಮನೆಗೆ ಹೋಗೋಕ್ಕಾಗೋದು. ಯಾಕಂದ್ರೆ ನಮ್ಮ ಅಪ್ಪನಿಗೆ ಕಿಟಿಕಿಟಿ ತಳಕ್ಕೆ ಹೋಗೋದಿಲ್ಲ, ಬರೇ ಬೈತಾನೆ ನಮ್ಮಪ್ಪ ಅಂತ ಇರ್ತಾರೆ ಅವ್ರಿಗೆ ಅನ್ನೋದಿಲ್ಲ. ಹುಡುಗರು ಕೇಳಿ ನಾವು ಮುಂದೆ ಹೋಗ್ಬೇಕಂತೀವಿ, ಒಟ್ಟ ನಮ್ಮಪ್ಪ ಮುಂದೆ ಹರ್ಯಾಕ ಬಿಡುದಿಲ್ಲ ನಮಗೆ. ಭಾಳ ಕಿರಿಕಿರಿ ನಮ್ಮ ಅಪ್ಪನ, ಬರೇ ಬೈತಾನೆ ನಮಗಂತಿರ್ತಾರೆ. ಒಬ್ಬ ವ್ಯಕ್ತಿಯ ಜೀವನ ಪರಿಪೂರ್ಣ ಆಗ್ಬೇಕಾದ್ರೆ ಬೈಬೇಕಾಗ್ತೈತಿ. ಒಬ್ಬ ವ್ಯಕ್ತಿಯ ಜೀವನ ಪರಿಪೂರ್ಣ ಆಗಬೇಕಾದ್ರೆ ಎರಡೂ ಬೇಕು. ಅವ್ವನ ಜೋಗಳು ಎಷ್ಟು ಮುಖ್ಯನೋ ಸಣ್ಣವರಿದ್ದಾಗ, ದೊಡ್ಡವರಾದಾಗ ಅಪ್ಪನ ಬೈಗಳನ್ನು ಅಷ್ಟೇ ಮುಖ್ಯ. ಎರಡೂ ಇದ್ರನ್ನ ಪರಿಪೂರ್ಣ ಆಗ್ತೈತಿ. ಅವ್ವನ ಜೋಗಳ, ಅಪ್ಪನ ಬೈಗಳ ಎರಡೂ ಇರಬೇಕಾಗ್ತೈತಿ ಜೀವನದಾಗ. ಒಂದಿಷ್ಟು ಜೀವನದೊಳಗೊಂದು ಪ್ರಸಂಗ ಬರ್ತೈತೆ, ಸಾಕಪ್ಪ ಜೀವನ ಅನ್ನಿಸ್ತೈತಿ. ಏನೋ ಒಂದು ಆಕ್ಸಿಡೆಂಟ್ ಆದಂಗೆ ಆಗಿಬಿಡ್ತೈತಿ, ಸಾಕಪ್ಪ ಜೀವನ, ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಅನ್ನಿಸ್ತಿರ್ತೈತಿ. ಏನೋ ಒಂದು ಕಷ್ಟದ ಗಳಿಗೆ ಬರ್ತದೆ, ಜೀವನ ಸಾಕಾಗ್ತದೆ. ಈಗ ನೀವೊಂದು ಕಾರ್ ತೊಗೊಂಡಿರ್ತೀರಿ, ಹೊಸ ಕಾರ್ ತೊಗೊಂಡು ಹೋಗುವಾಗ ಏನೋ ಒಂದು ಸಣ್ಣ ಆಕ್ಸಿಡೆಂಟ್ ಆಗಿ ಸ್ಕ್ರ್ಯಾಚ್ ಬೀಳ್ತೈತಿ ಕಾರಿಗೆ. ಸ್ಕ್ರ್ಯಾಚ್ ಬಿದ್ದ ಕಾರ ನೀವು ತೊಗೊಂಡು ಒಂದು ತೆಗೆದು ಅದಕ್ಕೆ ಮಣ್ಣು ಹಾಕಿ ಮಣ್ಣು ಮುಸ್ತಿರೋ, ಅಥವಾ ಗ್ಯಾರೇಜಿಗೆ ತೊಗೊಂಡೋಗಿ ರಿಪೇರಿ ಮಾಡಿ ಮುಂದೆ ನಡೆಸ್ತಿರೋ. ಹಂಗಿದು ಮನುಷ್ಯನ ದೇಹ, ಬದುಕು ಅನ್ನೋದೊಂದು ಸಣ್ಣ ಹೊಸ ಕಾರ್ ಇದ್ದಂಗೆ. ಒಮ್ಮೆ ಜೀವನದ ರಸ್ತೆಯಲ್ಲಿ ನಡೆಯುವಾಗ ನಮ್ಮ ಅರಿವಿಗೆ ಬರಲಾರ್ದೆ ಏನೋ ಆಕ್ಸಿಡೆಂಟ್ ಆಗುವಂಥ ಪ್ರಸಂಗಗಳು ಬರ್ತಾವ. ಮನುಷ್ಯ ಹೋಗಿ ಸಾಕು ಅಂತ ಆತ್ಮಹತ್ಯೆ ಮಾಡ್ಕೋಬಾರ್ದು. ಪೂಜ್ಯರ ಮಠ ಐತಲ್ಲ, ಇದೊಂದು ಸಣ್ಣ ಗ್ಯಾರೇಜ್ ಇದ್ದಂಗೆ, ಇಲ್ಲಿ ಕರ್ಕೊಂಬರ್ಬೇಕು, ತಿದ್ದುಕೊಂಡು ಹೋಗಿಬಿಟ್ಟು ಮುಂದೆ ನಡೆಸಿದ ಜೀವನ. ಅವ್ರು ರಿಪೇರಿ ಮಾಡೋರದಾರ, ಏನೋ ಬಂದರೂ ಸುಮ್ಮನೆ ನಿಮಗೆ ಇಷ್ಟು ಹಸ್ತ ಮಾಡಿ ವಿಶ್ವರಾಧ್ಯ ನಿಮ್ಮಿಂದ ಅದಾನ ಅಂತ ನೋಡಿದ್ರೆ ಸಾಕು, ಅವರ ದೃಷ್ಟಿಯಿಂದ ಪವಿತ್ರ ಆಗುವ ಯೋಗ ನಿಮಗೆ ನಡೀತದೆ. ಪ್ರಪಂಚ ಇರ್ತದೆ, ಸಂಸಾರ ಅಂದಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಬರ್ತದೆ. ಸಂಸಾರ ಅಂದಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ. ಜಗಳ ಆಡ್ತಾರಿಲ್ಲ ಗಂಡ ಹೆಂಡತಿ ಅಂದ್ರೆ ಮೊದಲು ಪ್ರೇಮ ಇರ್ತೈತಿ, ಆಮೇಲೆ ಪ್ರೇಮ ತಪ್ಪಿರ್ತೈತಿ. ಹಂಗೆ ಇರ್ತೈತಿ ಅನ್ನೋದು. ಹೆಂಡತಿ ಗಂಡಕ್ಕೆ ಕೇಳಿದ್ಲಂತ, ಅಲ್ಲ ನಿಮಗೆ ಭಾಳ ಸಂತೋಷ ಆಗೋದು ಯಾವಾಗ? ನಾನು ದಸರಾ ಹಬ್ಬಕ್ಕೆ ಊರಿಗೆ ಹೋಗ್ತೀನಿ, ದೀಪಾವಳಿ ಹಬ್ಬಕ್ಕೆ ಊರಿಗೆ ಹೋಗ್ತೀನಿ, ಯುಗಾದಿಗೆ ಹೋಗ್ತೀನಿ, ನಾಗರ ಪಂಚಮಿಗೆ ಹೋಗ್ತೀನಿ, ನಿಮಗೆ ಯಾವಾಗ ಸಂತೋಷ ಆಗುತ್ತೆ? ಅವಾಗ ಗಂಡ, ನೀವು ಹೋಗು, ನನಗೇನು ಸಮಸ್ಯೆ. ಅಲ್ಲ ನೀವು ಹೇಳ್ಬೇಕು, ನಾನು ನಾಗರ ಪಂಚಮಿಗೆ ಹೋಗ್ತೀನಿ ಅವಾಗ ಕಷ್ಟ ಅನ್ನಿಸ್ತೈತು, ದೀಪಾವಳಿಗೆ ಹೋಗ್ತೀನಿ, ಯುಗಾದಿಗೆ ಹೋಗ್ತೀನಿ, ಯಾವಾಗ ಭಾಳ ಕಷ್ಟ ಅನ್ನಿಸ್ತೈತಿ? ಅವಾಗ ಗಂಡಂದ, ನೀ ನಾಗರ ಪಂಚಮಿಗೆ, ದೀಪಾವಳಿಗೆ, ಯುಗಾದಿಗೆ ಹೋದಾಗೇನು ಕಷ್ಟ ಅನ್ನಿಸೋದಿಲ್ಲ, ಹಳ್ಳಿ ಬರ್ತೀನಂತ ಫೋನ್ ಹಚ್ತಿಲ್ಲ ಅವಾಗ ಭಾಳ ಕಷ್ಟ ಅನ್ನಿಸ್ತೈತೆ ನನಗಂದ. ಹೋದಾಗ ಅನ್ನಿಸೋದಿಲ್ಲ, ಹಳ್ಳಿ ಬರ್ತೀನಂತ ಫೋನ್ ಹಚ್ತಿಲ್ಲ ಅವಾಗ ಭಾಳ ಕಷ್ಟ ಅನ್ನಿಸ್ತೈತಿ. ಅಂದ್ರೆ ಜೀವನದ ಮೇಲೆ ಪ್ರಪಂಚ ಒಮ್ಮೆ ಕಷ್ಟ, ಒಮ್ಮೆ ಸುಖ, ಒಮ್ಮೆ ಸೋಲು ಗೆಲುವು, ಒಮ್ಮೆ ಶ್ರೀಮಂತಿಕೆ, ಒಮ್ಮೆ ಬಡತನ, ಇವೆಲ್ಲವೂ ಬರ್ತಿರ್ತಾವ. ಕಲಿಯುವುದೇನಿಲ್ಲಿ? ಕಲಿಯುವುದೇನು ಅಂದ್ರೆ ಭಾಳ ತಲೆಗೆ ಹಚ್ಕೋಬಾರ್ದು. ಸಂತರು ಅಂದ್ರೆ ತಲೆಗೆ ಹಚ್ಕೊಳ್ಳಾರ್ದಂಗೆ ಬದುಕೋರು. ಇದ್ದಂಗೆ ಇರಬೇಕು, ಇಲ್ಲದಂಗೂ ಇರಬೇಕು, ಮ್ಯಾಲೆ ನಾವು ಕರೆದಾಗ ಎದ್ದು ಹೋಗಷ್ಟು ಫ್ರೀ ಇಟ್ಕೊಂಡಿರ್ಬೇಕು. ಅಂದ್ರೆ ಅದು ಜೀವನ. ಇದ್ದಂಗೆ ಇರಬೇಕು, ಇಲ್ಲದಂಗೂ ಇರಬೇಕು, ಮ್ಯಾಲೆ ನಾವು ಕರೆದ್ರೆ ಬರ್ತೀನಿ ಅಂತ ಹೇಳಿ ಹೋಗಂಗೆ ಇಟ್ಕೊಂಡಿರ್ಬೇಕು ಜೀವನ. ರವೀಂದ್ರರು ಹೇಳ್ತಾರೆ, ಐ ಸರೆಂಡರ್ ಮೈ ವಿಲ್ ಟು ದೈ ವಿಲ್ ವಿತ್ ಲವ್. ಜೀವನ ಅಂದ್ರೆ ಇದು ಭಗವಂತನಿಗೆ ಅರ್ಪಿಸಿ ಬದುಕೋದು, ಅನ್ಕಂಡೀಷನಲ್ ಲವ್ ಅಷ್ಟೇ. ಬದುಕುವಂಥದ್ದು. ಈ ಬದುಕು ಸುಂದರ ಆಗಬೇಕಾದ್ರೆ, ಸಂತೋಷವಾಗಿರಬೇಕಾದ್ರೆ ಏನು ಬೇಕು ಮನುಷ್ಯನಿಗೆ? ಪೂಜ್ಯರು ಇವತ್ತೊಂದು ಮಾನವ ಧರ್ಮ ಗೋಷ್ಠಿಯನ್ನು ಇಲ್ಲಿ ಏರ್ಪಡಿಸಿದ್ದಾರೆ. ಏನು ಧರ್ಮ ಅಂದ್ರೆ, ಧರ್ಮದ ಅರ್ಥ ಏನು? ಹೌ ಯು ಡಿಫೈನ್ ರಿಲಿಜನ್. ಧರ್ಮ ಅನ್ನೋದನ್ನು ಬಹಳಷ್ಟು ಜನರು ಬಹಳ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ.
ಯು ಕೆನಾಟ್ ಡಿಫೈನ್ ರಿಲಿಜನ್, ಇಟ್ ಈಸ್ ಅನ್ ಇಂಡಿಫೈನಬಲ್ ಎಂಟಿಟಿ. ಧರ್ಮ ಅನ್ನೋದಕ್ಕೆ ಓದಿ ತಿಳ್ಕೊಳ್ಳೋಕ್ಕಾಗೋದಿಲ್ಲ, ಆಚರಿಸಬೇಕಷ್ಟೇ ಅದನ್ನು. ಧರ್ಮ ಅನ್ನೋದು ಆಚರಣೆ ಇದೆ. ಶರಣರು 12ನೇ ಶತಮಾನದ ಶರಣರು ಸಕಳೇಶ ಮಾದರಸ ಅಂತಿದ್ದರು. ಅವರು ಧರ್ಮ ಅನ್ನೋದಕ್ಕೆ ಒಂದು ವ್ಯಾಖ್ಯಾನ ಬರೀತಾರೆ. ಸುಮ್ಮನೆ ಒಬ್ಬ ಸಾಮಾನ್ಯ ಮನುಷ್ಯ ತಿಳ್ಕೋಬೇಕಲ್ಲ ಧರ್ಮ ಅಂದರೆ ಏನು. ನಾವೆಲ್ಲ ಸಾವಿರಾರು ಪುಸ್ತಕಗಳನ್ನು ಓದಲಿಕ್ಕಾಗ್ತಿತ್ತು. ನಿಸರ್ಗ ನೋಡಿ ಕಲಿಬಹುದು ಮನುಷ್ಯ, ನಿಸರ್ಗ ನೋಡಿ ಧರ್ಮ ಅಂದರೆ ಏನಂತ ತಿಳ್ಕೋಬಹುದು. ಈಗ ಸುಮ್ಮನೆ ನಾನು ನಿಮಗೆ ಹೇಳ್ತೀನಿ, ಭಾಳ ದೊಡ್ಡ ಶಾಸ್ತ್ರ ಹೇಳೋದಿಲ್ಲ ನಿಮಗೆ. ಧರ್ಮ ಯಾವುದು, ಅಧರ್ಮ ಯಾವುದು. ಧರ್ಮ ಅಂದ್ರೆ ಈಗ ಜಾತ್ರೆಗೆ ಬಂದಿರ್ತೀವಿ, ನಿಮ್ಮ ಕೈ ನಿಮ್ಮ ಕಿಶದಾಗ ಇದ್ರೆ ಧರ್ಮವಂತರು, ನಿಮ್ಮ ಕೈ ಇನ್ನೊಬ್ಬರ ಕಿಶದಾಗ ಹೋತು ಅಂದ್ರೆ ಅಧರ್ಮವಂತರು. ನಿಮ್ಮ ಕಾಲು ನಿಮ್ಮ ಪಾದರಕ್ಷೆ ಒಳಗೆ ಇತ್ತು ಅಂದ್ರೆ ಧರ್ಮವಂತರು, ಮತ್ತು ನಿಮ್ಮ ಕಾಲು ಇನ್ನೊಬ್ಬರ ಪಾದರಕ್ಷೆ ಒಳಗೆ ಹೋದ್ರೆ ಅಧರ್ಮವಂತರು ಅಷ್ಟೆ. ಜಾತ್ರೆಗೆ ಬಂದಿರ್ತೀರಿ, ಏನೋ ತಿಂದು ಆದು ಈದು ತೊಗೊಂಡು ಎಲ್ಲಿ ಬೇಕಲ್ಲಿ ಒಗದ್ರಿ ಅಧರ್ಮವಂತರು. ಯಾರ್ಯಾಕೆ ಒಗ್ಯಾಲಪ್ಪ, ಒಗದಿದ್ದೆಲ್ಲ ತೆಗೆದ್ವಿ ಅಂದ್ರೆ ಈಗ ವಿಶ್ವಾರಾಧ್ಯನ ಸೇವಾ ಅಂತ ಸ್ವಚ್ಛ ಮಾಡೋರಿಗೆ ಧರ್ಮ. ಒಬ್ಬ ಮನುಷ್ಯ ಹೂವಿಗೆ ಕೇಳ್ತಾನೆ, ಹೂವಿಗೆ ಧರ್ಮ ಅಂದ್ರೆ ಏನು. ಒಂದು ಹೂವು ಮನುಷ್ಯನಿಗೆ ಹೇಳ್ತಲ್ಲೋ, ನೀನು ಎಷ್ಟು ಶಾಸ್ತ್ರಗಳನ್ನು ಓದಿ, ಎಷ್ಟು ಪ್ರವಚನ ಪುರಾಣ ಕೇಳಿ ನಿನಗೆ ಧರ್ಮ ತಿಳಿದಿಲ್ಲ ನೀನು. ಅವ ಅಂತಾನ ಅಷ್ಟು ಕೇಳೇ ತಲೆ ಕೆಟ್ಟೈತೆ ನನಗಂದವ. ಭಾಳ ಮಂದಿ ಭಾಳ ಟೈಪ್ ಹೇಳಿ ತಲೆ ಕೆಡಿಸ್ಯಾರ, ನೀ ಹೇಳಿ ನನಗೆ ಧರ್ಮ ಅಂದ್ರೆ ಏನು. ಒಂದು ಹೂವು ಮನುಷ್ಯನಿಗೆ ಹೇಳ್ತದೆ ಧರ್ಮ ಅಂದ್ರೆ ಭಾಳ ತಲೆ ಕೆಡಿಸ್ಕೋಬೇಡ, ಭಾಳ ಸರಳ ಐತಿ. ಧರ್ಮ ಅಂದ್ರೆ ಏನೂ ಅಲ್ಲ, ಈ ನನ್ನ ಬಳ್ಳಿಗೆ ನೀ ಏನು ಹಾಕಿ ಹೇಳು. ನಿನ್ನ ಬಚ್ಚಲದ ರಾಡಿ ನೀರು ಬಿಟ್ಟು ನೀನು, ನಿನ್ನ ಬಚ್ಚಲದ ರಾಡಿ ನೀರು ನನ್ನ ಬೇರಿಗೆ ಬಂದಿದ್ದು ನನ್ನ ಬಳ್ಳಿಯೊಳಗೆ ಅರಳಿದ್ದು ಹೂವು. ಧರ್ಮ ಅಂದ್ರೆ ಏನೂ ಅಲ್ಲ, ಕೆಟ್ಟದ್ದನ್ನು ಹೀರಬೇಕು, ಸೌಂದರ್ಯವಾಗಿ ಅರಳಿ ನಿಲ್ಲಬೇಕು, ಇದು ನಿಜವಾದ ಧರ್ಮ. ಕೆಟ್ಟದ್ದನ್ನು ಹೀರುವುದು, ಸೌಂದರ್ಯವಾಗಿ ಅರಳಿ ನಿಲ್ಲುವುದು, ಇದು ಧರ್ಮ. ಸಕಲೇಶ ಮಾದರಸರು ಅಂತ ಒಬ್ಬ ಶರಣರು, 12ನೇ ಶತಮಾನದ ಶರಣರು. ಅವರು ಧರ್ಮ ಅಂತ ಯಾವುದಕ್ಕಂತಾರಂತ ಒಂದು 3 ಶಬ್ದಗಳಲ್ಲಿ ಹೇಳಿದರು. ಕರ್ತನೊಬ್ಬನೇ ದೇವ, ಸತ್ಯವೇ ಸುಭಾಷೆ, ಭೃತ್ಯಾಚಾರವೇ ಆಚಾರವಯ್ಯ. ಮತ್ತೆ ಕರ್ತನಿಲ್ಲ, ಮತ್ತೆ ಸುಭಾಷೆ ಇಲ್ಲ, ಮತ್ತೆ ಆಚಾರವಿಲ್ಲ. ನಮ್ಮ ಸಕಲೇಶ್ವರ ದೇವನಲ್ಲಿ ಪುರಾತನ ಪಥವಿದು, ಅವಿತತವಾಗಿ ನಂಬುವುದು. ಅವಿತತವಾಗಿ ನಂಬುವುದು ಅಂದರೆ ಸಂಶಯ ಇಟ್ಕೋಬೇಡ, ಇದು ಪುರಾತನರು ನಡೆದು ತೋರಿಸಿದ ಮಾರ್ಗ. 3 ಮಾತು ಹೇಳ್ತಾರೆ. ಧರ್ಮಕ್ಕಿರೋ 3 ಅಂಗ, 1000 ಅಂಗಗಳಿರಲಿ. ಒಬ್ಬ ಸಾಮಾನ್ಯ ಧರ್ಮವಂತ ಆಗಬೇಕಂದ್ರೆ ಏನು ಪಾಲಿಸಬೇಕು? ಕರ್ತನೊಬ್ಬನೇ ದೇವ, ಸತ್ಯವೇ ಸುಭಾಷೆ, ಭೃತ್ಯಾಚಾರವೇ ಆಚಾರವೇ. ನೋಡ್ತಮ್ಮ, ಧರ್ಮವಂತ ಆಗಬೇಕಾದ್ರೆ ಏನೂ ಇಲ್ಲ, ಭಾಳ ತಿಪ್ರಲಾಗ ಹಾಕಕ್ಕೆ ಹೋಗಬೇಡ. ಹೆಂಡತಿ ಮಕ್ಕಳು ಉದ್ಯೋಗ ಬಿಟ್ಟು ಹಿಮಾಲಯಕ್ಕೆ ಹೋಗಬೇಡ. 3 ಮಾತು, ಧರ್ಮಕ್ಕಿರೋದು 3 ಅಂಗ. ನೀ ಧರ್ಮವಂತ ಆಗಬೇಕಾಗಿದ್ರೆ ಇವು 3 ತಿಳ್ಕೊ. ಡ್ಯಾನ್ಸರ್ನೇನಾರ ಬೇರೆ ಮಾಡ್ಲಿಕ್ಕೆ ಸಾಧ್ಯ ಐತೇನು? ಇಲ್ಲ. ಹ್ಯಾಂಗ್ ಡ್ಯಾನ್ಸ್ ಮತ್ತು ಡ್ಯಾನ್ಸರ್ನ ಬೇರೆ ಮಾಡಲಿಕ್ಕೆ ಸಾಧ್ಯ ಇಲ್ಲವೋ, ಈ ಜಗತ್ತೇನೈತಲ್ಲ ಇದಕ್ಕೆ ಕೃತ್ಯ ಅಂತ ಕರೀತಾರೆ. ಇದನ್ನು ಮಾಡಿದವ ಕರ್ತ, ಅವನಿಗೆ ದೇವರು ಅಂತ ಕರೀತಾರೆ. ಹೆಂಗೆ ಡ್ಯಾನ್ಸರ್ನಿಂದ ಡ್ಯಾನ್ಸ್ ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲವೋ, ಹಂಗೆ ದೇವನಿಂದ ಈ ಜಗತ್ತನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ಕರ್ತನ ಕೃತ್ಯ. ಈ ಜಗತ್ತು ಯಾರು ಮಾಡ್ಯಾರ ಇದನ್ನು? ಈ ಜಗತ್ತು ಇಷ್ಟೆಲ್ಲ ನಾವು ಎಲ್ಲೋ ಒಂದು 4 ಕಿಲೋಮೀಟರ್ ಬರೋದ್ರೊಳಗೆ ನಮ್ಮ ಗಾಡಿ ಆಕ್ಸಿಡೆಂಟ್ ಆಗಿರ್ತಾವೆ. ಇಷ್ಟು ಸೂರ್ಯ ಚಂದ್ರ ನಕ್ಷತ್ರಗಳು ತಿರುಗಾಕತ್ತವಲ್ಲ, ಇದನ್ನು ಒಟ್ಟ ಆಕ್ಸಿಡೆಂಟ್ ಆಗಲಾರ್ದಂಗೆ ನೋಡಿಕೊಂಡವನು ಯಾರು ಇರ್ಬೋದು? ಯಾವನೊಬ್ಬ ನಡೆಸಕತ್ತಾನಲ್ಲ. ಯಾವ ಪುಣ್ಯ ಪುರುಷ ಇದನ್ನು ನಡೆಸಕತ್ತಿರ್ಬೇಕು ಹೇಳಿ? ಈಗ ತಾಯಿ ಇರ್ತಾಳೆ, ನೀವು ತಾಯಿ ಎದೆಗೆ ಒಂದು ಬ್ಲೇಡ್ ತೊಗೊಂಡು ಕೊಯ್ರಿ. ಎದೆಗಿಂದ ಏನು ಬರ್ತೈತಿ? ತಾಯಿ ಎದೆಗಿಂದ ಅಂದ್ರೆ ರಕ್ತ, ಕೀವು, ಮಾಂಸ ಬರ್ತೈತಿ. ಆಶ್ಚರ್ಯ ಏನಂದ್ರೆ, ತಾಯಿ ಎದೆಗೆ ಬ್ಲೇಡ್ ಹಾಕಿ ಕೊಯ್ದ್ರೆ ರಕ್ತ, ಮಾಂಸ, ಕೀವು ಬರ್ತೈತಿ. ಅದೇ ರಕ್ತ, ಕೀವು, ಮಾಂಸದ ಮಧ್ಯದ ತಾಯಿ ಎದೆಯೊಳಗೆ ಮಧುರ ಹಾಲಿಟ್ಟನಲ್ಲ, ಇಟ್ಟವನು ಯಾರಿರಬಹುದು? ಯಾರು ಇರ್ತಾರೆ?
ಈಗ ನೀವು ಗಾಡಿ ತೊಗೊಂಡು ಅಡ್ಡಾಡ್ತೀರಿ, ಒಂದು ಗಾಡಿ ತೊಗೊಂಡು ಹೋಗುವಾಗ ಮೋಟ್ರ್ ಸೈಕಲ್ ತೊಗೊಂಡು ಹೋಗ್ತೀರಿ, ಅದಕ್ಕೊಂದು ಸಣ್ಣ ಸೂಜಿ ಚುಚ್ಚಿದ್ರೆ, ಮುಳ್ಳು ಚುಚ್ಚಿದ್ರೆ ಪಂಚರ್ ಆಗತ್ತೆ. ಅದು ತೊಗಲಿನ ಟ್ಯೂಬ್. ಒಂದು ಸಣ್ಣ ಸೈಕಲ್ ಟ್ಯೂಬಿಗೆ ಒಂದು ಸೂಜಿ ಮುಳ್ಳು ಚುಚ್ಚಿದ್ರೆ ಪಂಚರ್ ಆಗ್ತೈತಿ. ಈ ದೇಹ ಅನ್ನುವಂಥ ತೊಗಲಿನ ಟ್ಯೂಬಿಗೆ 9 ರಂಧ್ರಗಳಿಟ್ಟು ಸಹಿತ ಇದನ್ನು ಒಟ್ಟ ಪಂಚರ್ ಆಗಲಾರ್ದಂಗೆ ಇಟ್ಟನಲ್ಲ, ಇಟ್ಟವನು ಯಾರು ಇರಬಹುದು? ಕರ್ತನೊಬ್ಬನೇ ದೇವ. ಇದನ್ನೆಲ್ಲ ನಿರ್ಮಾಣ ಮಾಡಿದವ ಯಾರು ಅಂದ್ರೆ ಕರ್ತ. ಯಾರು ಈ ಜಗತ್ತನ್ನು ನಡೆಸ್ತಾರಲ್ಲ, ಅವ ನನ್ನ ಜೀವನವನ್ನು ನಡೆಸ್ತಾನ ಅನ್ನೋ ಭರವಸೆ ಇರಬೇಕು. ಇದು ಮೊದಲನೇ ಅಂಗ. ಕರ್ತನೊಬ್ಬನೇ ದೇವ. ಇದನ್ನ ಯಾರು ನಡೆಸ್ತಾರೆ? ಒಬ್ಬ ಮಹಾರಾಜ ಇದ್ನಂತ. ಆ ಮಹಾರಾಜ ತನ್ನ ಆಸ್ಥಾನದಲ್ಲಿ ಎಲ್ಲ ಪ್ರಜೆಗಳಿಗೆ ಕೂಡಿಸ್ತ, ಪಂಡಿತರಿಗೆ ಕೂಡಿಸ್ತ. ನನ್ನ 3 ಪ್ರಶ್ನೆ ಅದಾವ ಹೇಳಬೇಕು. ಅದ್ರಾಗೊಬ್ಬ ಪ್ರಮುಖ ಪಂಡಿತ ಇದ್ದ. ಆ ಪ್ರಮುಖ ಪಂಡಿತನಿಗೆ ಕರೆಸಿ ಹೇಳ್ದ ರಾಜ, ನೋಡು ನೀನು ಪ್ರಮುಖ ಪಂಡಿತ ಅದೇ, ನಿನಗೆ ಕೇಳ್ತೀನಿ. ನಂದೊಂದು ಭಾಳ ದಿವಸದಿಂದ 3 ಪ್ರಶ್ನೆ ಅದಾವ, ನೀನು ಉತ್ತರ ಹೇಳ್ಬೇಕಿದೆ. ಮತ್ತೆ ಹೇಳದೆ ಇದ್ರೆ ನಿನಗೆ ಆಸ್ಥಾನದಿಂದ ಹೊರಗೆ ಹಾಕ್ತೀನಿ. ಏನು ಪ್ರಶ್ನೆ ಅದಾವ ಕೇಳ್ರಿ ಅಂದ. ದೇವರು ಎಲ್ಲದಾನ, ಎಕಡೆ ನೋಡ್ತಾನ, ಏನು ಮಾಡ್ತಾನ? ಅವ ಪಂಡಿತ ಇದ್ದ ಖರೆ ಇದಕ್ಕೆ ಉತ್ತರ ಸಿಗಲಿಲ್ಲ ಅವನಿಗೆ. ತಲೆ ಕೆರ್ಕೊಂತ ಹೋಗಿ ಮನ್ಯಾಗ ಕದ ಹಾಕೊಂಡು ಮುಕ್ಕೊಂಡ. ಅವ್ರ ಮನ್ಯಾಗ ಆಳು ಮನುಷ್ಯ ಇದ್ನಲ್ಲ, ಅವ ಪಂಡಿತರು ಯಾಕ್ರಿ ಒಟ್ಟ 2 ದಿವಸ ಹೊರಗೆ ಬರುವಲ್ರ ಅಂತ ಕದ ಬಡ್ದ ಕೂಡಲೇ ಪಂಡಿತರು ಬಂದ್ರು. ಯಾಕ್ರಿ ಒಟ್ಟ ಹೊರಗೆ ಬರುವಲ್ರಲ್ಲ ಅಂತ. ನಂಬುದು ನಮಗ ಸಾಕಾಗೈತಿ, ನೀ ಬಂದು ನಡಿ ಆ ಕಡೆ. ಅಲ್ಲಿ ಏನಾರ ಆಗೈತಿ. ಮಹಾರಾಜರ 3 ಪ್ರಶ್ನೆ ಕೇಳ್ಯಾರ. ಏನು ಕೇಳ್ಯಾರ ಅಂದ್ರೆ, ದೇವ್ರು ಎಲ್ಲದಾನ, ಯಾವ ಕಡೆ ನೋಡ್ತಾನ, ಏನು ಮಾಡ್ತಾನ? ಇದನ್ನು ಹೇಳಂದ್ರೆ ಎಲ್ಲ ಗ್ರಂಥ ತೆಗೆದೇನಿ, ಎಲ್ಲ ಗ್ರಂಥ ತೆಗೆದೇನಿ, ಉತ್ತರ ಸಿಗುವಲ್ಲ ನನಗೆ. ಅವ ಆಳ ಮನುಷ್ಯ ಸಾಲಿ ಓದ್ಲಾರ. ನಾವು ಇದು ಪುಸ್ತಕದಾಗ ಸಿಗೋದಿಲ್ರಿ, ಮಸ್ತಕದಾಗ ಸಿಗ್ತಾವ ಇವೆಲ್ಲ ಅಂದವ. ಪುಸ್ತಕದಾಗ ಬರುದಿಲ್ಲ. ನನ್ನ ಕಡೆ ಐತಿ ಬರ್ರಿ ಉತ್ತರ ಅಂದವ. ನೀ ಹೇಳ್ತೀಯ? ಬರ್ರಿ ನಾ ಕರ್ಕೊಂಡು ಹೋಗ್ರಿ ನನಗಂತ. ಅವಾಗ ಪಂಡಿತ ಅವ್ರ ಮನೆ ಆಳ ಮನುಷ್ಯ ಕರ್ಕೊಂಡು ಬಂದ. ಮಹಾರಾಜ ಕುಂತಿದ್ದ. ಪಂಡಿತನಿಗೆ ಕೇಳಿದ ಉತ್ತರ ಗೊತ್ತು ಸಿಕ್ತಾನಂತೆ. ಅವಾಗ ಆ ಪಂಡಿತಂದ, ಇಂಥ ಪ್ರಶ್ನೆಗಳಿಗೆ ಉತ್ತರಕ್ಕೆ ನಾ ಅಂದ್ರೆ ನಮ್ಮ ಮನೆ ನಾಳೆ ಹೇಳ್ತೈತಿ ಬರ್ರಿ ಅಂದ. ನಮ್ಮ ಮನೆ ನಾಳೆ ಹೇಳ್ತೈತಿ ಬರ್ರಿ. ಅವಾಗ ಮಹಾರಾಜ ಕೇಳ್ದ. ಇವ ಆಳ ಮನುಷ್ಯ ಮಹಾರಾಜನಿಗೆ ಕೇಳ್ದ, ಏನು ಪ್ರಶ್ನೆ ನೀವು? ದೇವ್ರು ಎಲ್ಲದಾನ, ಯಾವ ಕಡೆ ನೋಡ್ತಾನ, ಏನು ಮಾಡ್ತಾನ? ಇವ ಆಳ ಮನುಷ್ಯ ಇದ್ನಲ್ಲ, ನೀವು ಕೇಳೋ ಪ್ರಶ್ನೆ ಸರಿಗೈತಿ, ಪ್ರಶ್ನೆ ಸರಿ ಐತಿ, ಕೇಳೋ ಪದ್ಧತಿ ಸರಿಗಿಲ್ಲ ನಾವು. ಯಾಕಂದ, ಅಲ್ಲ ಕೇಳವ ಎಲ್ಲಿ ಕೂಡಬೇಕು? ಕೇಳವ ಕೆಳಗೆ ಕೂಡಬೇಕು, ಹೇಳವ ಮ್ಯಾಲ ಕೂಡಬೇಕು. ನೀವು ಕೆಳಗೆ ಬರ್ರಿ, ನನ್ನ ಮ್ಯಾಲ ಕೂಡಿಸಿರಿ, ನಾ ಹೇಳ್ತೀನಲ್ಲ. ಸರಿ ಬಿಡು ಅಂದ. ಅವಾಗ ಆಳ ಮನುಷ್ಯ ಮ್ಯಾಲ ಕುಂತ, ಮಹಾರಾಜ ಕೆಳಗೆ ಕುಂತ. ಕೇಳ್ರಿ ಏನು ಪ್ರಶ್ನೆ? ಮೊದಲನೇ ಪ್ರಶ್ನೆ ಕೇಳ್ರಿ. ಅಲ್ಲ ದೇವ್ರು ಎಲ್ಲದಾನ? ಈಗ ಒಂದು ಆಕಳು ತರಿಸದ. ಈಗ ಆಕಳ ಕಿವಿ ಹಿಂಡ್ರಿ ಹಾಲು ಬರ್ತೈತೇನು? ಕೋಡ್ ಹಿಂಡ್ರಿ ಬರ್ತೈತೇನು? ಬಾಲ ಹಿಂಡ್ರಿ ಬರ್ತೈತೇನು? ಅಲ್ಲ, ಆಕಳು ತುಂಬ ಮೈ ತುಂಬ ಹಾಲು ಐತಿ, ಕೋಡ್ ಹಿಂಡಿದ್ರೆ ಯಾಕೆ ಬರುವಲ್ದು? ಕಿವಿ ಹಿಂಡಿದ್ರೆ ಯಾಕೆ ಬರುವಲ್ದು? ಬಾಲ ಹಿಂಡಿದ್ರೆ ಯಾಕೆ ಬರುವಲ್ದು? ಅಂದ್ರೆ ಹಾಲು ಬರಕ್ಕೆ ಕೆಚ್ಚಲ್ ಹಿಂಡಿದ್ರೆ ಅಷ್ಟೇ ಹಾಲು ಬರ್ತೈತಿ. ಅಂದ್ರೆ ಕೆಚ್ಚಲ್ದಾಗ ಅಷ್ಟೇ ಹಾಲು ಐತಿ. ಹಂಗೆ ದೇವರು ಎಲ್ಲ ಕಡೆ ಇದ್ದರೂ ಎಲ್ಲಿ ಅವನ ದಿವ್ಯ ದರ್ಶನ ಆಗ್ತೈತೆ ಅಂದ್ರೆ, ಯಾರ ಹೃದಯ ಸ್ವಚ್ಛ ಐತಲ್ಲ, ಆ ಸ್ವಚ್ಛ ಹೃದಯದೊಳಗೆ ದೇವ್ರು ಇರ್ತಾನ ಅಂತ ಹೇಳಿದ. ಇದು ಮೊದಲನೇ ಪ್ರಶ್ನೆ ಸರಿಯಾದ. ಎರಡನೇ ಪ್ರಶ್ನೆ ಕೇಳ, ದೇವ್ರು ಯಾವ ಕಡೆ ನೋಡ್ತಾನ? ಇಲ್ಲ, ದೇವರು ಒಂದು ದೀಪ ತಂದಿಡ್ರಿ ಅಂತ. ದೀಪ ತಂದಿಟ್ರು. ರಾಜನಿಗೆ ಕೇಳ್ದ ಆಳಮಗ, ಈ ದೀಪ ಯಾವ ದಿಕ್ಕಿಗೆ ಐತಿ ಹೇಳ್ರಿ. ಈ ದೀಪ ಯಾವ ದಿಕ್ಕಿನ ಕಡೆ ನೋಡ್ತೈತಿ? ಅವ ರಾಜ ಅಂದ, ನಂದ ದಿಕ್ಕು ತಿಳಿವಲ್ದು ಈಗ ಅಂದವ. ಇದು ದೀಪ ಎಲ್ಲ ದಿಕ್ಕಿಗೆ ನೋಡ್ತೈತಿ. ಹಂಗೆ ದೇವ್ರು ಎಲ್ಲ ದಿಕ್ಕಿನ ಕಡೆ ಐತೆ ಅವನ ಮುಖ ಅಂದ. ಆಯ್ತು, ಇದು ಒಪ್ಪಿಗೆ ಐತಪ್ಪ. ಮೂರನೇದವ ಏನು ಮಾಡ್ತಾನೆ ಹೇಳಂತ. ಏನು ಮಾಡ್ತಾನ ನೋಡ್ರಿ, ನಮ್ಮಂಥ ಆಳ ಮನುಷ್ಯ ಇದ್ದ, ನಮ್ಮಂಥವ್ರ ಮ್ಯಾಲೆ ಸಿಂಹಾಸನದ ಮ್ಯಾಲೆ ಕೂಡಿಸ್ದ, ನಿಮ್ಗೊಂದು ದಿವ್ಸ ಕೆಳಗೆ ಕೂಡಿಸ್ತಾನೆ. ಇದನ್ನ ಮಾಡ್ತಾನೆ ದೇವರು, ಮತ್ತೇನು ಮಾಡೋದಿಲ್ಲ. ಕರ್ತನೊಬ್ಬನೇ ದೇವ. ದೇವರದನಲ್ಲ, ಎದೆಯೊಳಗೆ ಇದು ಗೊತ್ತಿರಬೇಕು. ಏನು ಅಂದ್ರೆ, ಕರ್ತನೊಬ್ಬನೇ ದೇವ. ಈ ಜಗತ್ತನ್ನು ಯಾರು ನಡೆಸಕತ್ತಾರ? ನನ್ನ ಮನೆ, ನನ್ನ ಜೀವನ ಅವನೇ ನಡೆಸ್ತಾನ ಅನ್ನೋ ಭರವಸೆ ಇರಬೇಕಷ್ಟೆ. ಈಗ ಸಣ್ಣ ಮಕ್ಕಳು ಇರ್ತಾರೆ ಅವ್ರ ಮನ್ಯಾಗ. ಈ ತಾಯಿ ಇರ್ತಾಳೆ, ತಾಯಿ ಸಣ್ಣ ಮಕ್ಕಳಿಗೆ ಹಿಂಗೆ ಮ್ಯಾಲೆ ಹಾರಿಸ್ತಾರೆ.
ಎರಡೂ ಕೈ ಬಿಟ್ಟು ತಾಯಿ ಮ್ಯಾಲ ಹಾರಿಸಿದ್ರು ಸಣ್ಣ ಮಕ್ಕಳು ಕುಲು ನಗುತ್ತಿರ್ತಾವೆ. ತಾಯಿ ಎರಡೂ ಕೈ ಬಿಟ್ಟಿರ್ತಾಳೆ, ಆದರೂ ಸಣ್ಣ ಮಕ್ಕಳು ಕುಲು ನಗುತ್ತಿರ್ತಾವೆ. ಯಾಕೆ ನಗುತ್ತಿರ್ತಾವ ಅಂದ್ರೆ, ನೀವು ಅದೇ ಸಣ್ಣ ಮಕ್ಕಳಿಗೆ ಎರಡು ಕೈ ಬಿಟ್ಟು ತಾಯಿ ಮ್ಯಾಲ ತೋರಿದ್ರು ಮಗು ನಗುತ್ತಿರ್ತೈತಿ. ಅದೇ ದೊಡ್ಡವ್ರಿಗೆ ಹಿಂಗೆ ತೂರ್ರಿ ಮ್ಯಾಲ ಹೋಗ್ತಾರೆ, ಅವ್ರು ಕೆಳಗೆ ಬರುವುದಿಲ್ಲ. ಅವ್ರು ಸಣ್ಣ ಮಗುವಿಗೆ ಎರಡೂ ಕೈ ಬಿಟ್ಟು ತಾಯಿ ಮ್ಯಾಲ ತೋರಿದ್ರು ಸಹಿತ ಮ್ಯಾಲ ಹೋದ ಮಗು ನಗುತ್ತಿರ್ತೈತಿ. ಯಾಕೆ ನಗುತ್ತಿರ್ತೈತಿ ಅಂದ್ರೆ, ನನಗೆ ಜನ್ಮ ಕೊಟ್ಟ ತಾಯಿ ನನ್ನ ಕೈ ಬಿಡುವುದಿಲ್ಲ ಅನ್ನೋ ಭರವಸೆ ಆ ಮಗುವಿಗೆ, ಅದಕ್ಕೆ ನಗುತ್ತಿರ್ತೈತಿ. ಹಂಗೆ ಮನುಷ್ಯನ ಎದೆಯೊಳಗೊಂದು ಬಲವಾದ ಭರವಸೆ, ನನಗೆ ಜನ್ಮ ಕೊಟ್ಟ ದೇವ ನನ್ನ ಕೈ ಬಿಡುವುದಿಲ್ಲ ಅನ್ನುವ ಭರವಸೆ ಇತ್ತು. ಕರ್ತನೊಬ್ಬನೇ ದೇವ, ಇದು ಮೊದಲನೇ ಅಂಗ. ಸತ್ಯವೇ ಸುಭಾಷೆ, ನಾಲ್ಗೆ ಮೇಲೆ ಒಂದೆರಡು ಚಲೋ ಮಾತುಗಳಿರ್ಬೇಕಷ್ಟೆ. ಒಳ್ಳೆಯ ಮಾತುಗಳೇನದವಲ್ಲ ಜೀವನ ಕಟ್ಟುತ್ತಾರೆ. 12ನೇ ಶತಮಾನದ ಶರಣರು ಕಲ್ಯಾಣ ಎದರಿಂದ ಕಟ್ಟಿದ್ರು? ಬಂದವ್ರಿಗೇನೂ ಇಲ್ಲ, ಯಾರು ಬರ್ತಿದ್ರು ಕೈ ಮುಗಿದು ಶರಣು ಶರಣಾರ್ಥಿ ಅನ್ನುವ ಎರಡು ನಾಲ್ಗೆ ಮೇಲಿನ ಶಬ್ದ ಕಲ್ಯಾಣವನ್ನೇ ನಿರ್ಮಾಣ ಮಾಡಿದ್ದಷ್ಟೇ. ಕಲ್ಯಾಣ ಕಟ್ಟುತ್ತೆ. ಕರ್ತನೊಬ್ಬನೇ ದೇವ, ಸತ್ಯವೇ ಸುಭಾಷೆ, ಎರಡು ನಾಲ್ಗೆ ಮೇಲಿನ ಚಲೋ ಶಬ್ದ. ಭೃತ್ಯಾಚಾರವೇ ಆಚಾರವಯ್ಯ. ಒಳ್ಳೆ ಕೆಲಸ ಮಾಡಬೇಕು, ದೇವರಿಗೊಂದು ಜೀವನ ಕೊಟ್ಟಾರಲ್ಲ, ಕೊಟ್ಟ ಮೇಲೆ ಸಮಾಜಕ್ಕೊಂದಿಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿ ಹೋಗಬೇಕಾಗ್ತದೆ ಮನುಷ್ಯ. ಯೋಗಿ ಅಂತ ಯಾರಿಗೆ ಕರೆಯುವುದು ಅಂದ್ರೆ, ಯೋಗಿ ಅಂದ್ರೆ ಬರೀ ಗುಹೆಯೊಳಗೆ ಕುಂತವ್ರಲ್ಲ. ಯೋಗಿ ಅಂದ್ರೆ ಯಾರು ಅಂದ್ರೆ, ಯಾರು ಲೋಕಕ್ಕೆ ಉಪಯೋಗವಾಗುವಂಥ ಕೆಲಸ ಮಾಡ್ತಾರೋ ಅವರೇ ನಿಜವಾದ ಯೋಗಿಗಳು. ಇಲ್ಲಿ ಅಷ್ಟೆಲ್ಲ ಪೂಜ್ಯರು ಶಿಕ್ಷಣ, ದಾಸೋಹ ಇದೆಲ್ಲ ಕ್ರಾಂತಿಯನ್ನು ಮಾಡಿದ್ದಾರೆ. ಇದೆಲ್ಲ ವಿಶ್ವಾರಾಧ್ಯನ ಕೃಪೆ. ಹೆಂಗೆ ಆಗಬೇಕು ಅಂದ್ರೆ ವಿಶ್ವಾರಾಧ್ಯನಂಗೆ ಆಗೋದು. ಅವ್ರ ಹೆಸರೇ ಎಷ್ಟು ಚಂದ ಐತೆ ನೋಡಿ. ಯಾರು ವಿಶ್ವಾರಾಧ್ಯ ಅಂದ್ರೆ, ಯಾರಿಗೆ ವಿಶ್ವವೇ ಆರಾಧಿಸುವುದು ಅವನು ವಿಶ್ವಾರಾಧ್ಯ. ಯಾರಿಗೆ ವಿಶ್ವಾರಾಧ್ಯ, ಯಾವನಿಗೆ ವಿಶ್ವವೂ ಆರಾಧಿಸುವುದು ಅವನು ವಿಶ್ವಾರಾಧ್ಯ. ನಮ್ಮೆಲ್ಲರ ಬದುಕು ಸಹಿತ ವಿಶ್ವಾರಾಧ್ಯನಂತೆ, ವಿಶ್ವ ಆರಾಧಿಸುವಂತೆ ಆಗಬೇಕನ್ನುವಂಥ ಮಾತು ಹೇಳಿ ಎಲ್ಲ ಪರಮ ಪೂಜ್ಯರು ಹಿರಿಯರು ಮಾತನಾಡುವುದರ ಅವರ ಮಾತುಗಳಂಥವೆಲ್ಲ ಕೇಳಿ ಅಂತೇಳಿ ನಮ್ಮೆರಡು ಮಾತುಗಳು.